ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಗ್ರಂಥಮುದೀರಯೇ. ಸವೈಕಿಲಾಯಂ ಪುರುಷಃ ಪುರಾತನಃ ಯ ಏಕ ಆಸೀದ ವಿಶೇಷ ಆತ್ಮನಿ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮನ್ನಿಶಿ ಸುಪ್ತ ಶಕ್ತಿಷು. ಶ್ರೀ ಗುರುಭ್ಯೋ ನಮಃ. ಭಾಗವತೆ ಪ್ರಥಮೇ ಸ್ಕಂಧೆ ದಶಮೇ ಅಧ್ಯಾಯೇ ಅಥಾತಃ ಏಕವಿಂಶಃ ಶ್ಲೋಕಃ. ಒಂದನೇ ಸ್ಕಂದದ 10ನೇ ಅಧ್ಯಾಯದ 21ನೇ ಶ್ಲೋಕಃ ಅದ್ಯ ವ್ಯಾಖ್ಯಾಸ್ಯತೆ. ತತ್ರೈವ ದಶಮೇ ಸ್ಕಂಧೆ ವರ್ತಮಾನಃ ದ್ವಾವಿಂಶಃ ಶ್ಲೋಕಃ 22ನೇ ಶ್ಲೋಕಃ ಅತ್ರ ಮಂಗಲಪದ್ಯರೂಪೇಣ ಇದಾನೀಂ ಅಭ್ಯಧಾಯಿ. ತತ್ರೈವ ಶ್ಲೋಕೆ ಭಗವಾನ್ ನಾರಾಯಣಃ ತತ್ಪತ್ನ್ಯಃ ಶ್ರೀಭೂದುರ್ಗಾಃ ತದಧೀನಂ ಇದಂ ಚ ಸಮಸ್ತಂ ವಿಶ್ವಂ ಸಂವರ್ಣ್ಯತೆ. ಅಥಾತಃ ಕೃಷ್ಣಃ ಯದಾ ದ್ವಾರಕಾಂ ಯಯಾಸುಃ ರಥಮಾರುರೋಹ ತದಾ ಹಸ್ತಿನಾವತ್ಯಾಂ ಮಹತೀ ಕಾಚನ ಶೋಭಾಯಾತ್ರಾ ಜನಸಂಕುಲ ಪ್ರವವೃತೆ. ತತ್ರ ಚ ಅನೇಕೆ ದ್ವಿಜಾಃ ತಂ ಆಶೀರ್ಭಿಃ ಅವರ್ಧಯನ್. ಅಪಿ ಚ ಅನ್ಯೇ ಕೇಚನ ಪುರುಷಾಃ ರಾಜಪುರುಷಾಃ ಸಾಮಾನ್ಯಜನಾಃ ಕೌರವೇಂದ್ರ ಪುರಸ್ತ್ರಿಯಃ ಅಪಿ ತತ್ರ ಸ್ಥಿತ್ವಾ ಭಗವಂತಂ ನೈಕವಿಧೈಃ ಸ್ತೋತ್ರೈಃ ಪ್ರಶಂಸುಃ. ಅನ್ಯೋನ್ಯಮಾಸೀತ್ ಸಂಜಲ್ಪಃ ಉತ್ತಮಶ್ಲೋಕವಾ ಚೇತಸಾಂ ಕೌರವೇಂದ್ರ ಪುರಸ್ತ್ರೀಣಾಂ ಸರ್ವಶ್ರುತಿ ಮನೋಹರಃ ಇತ್ಯಯಂ ಏಕವಿಂಶಃ ಶ್ಲೋಕಃ. 21ನೇ ಶ್ಲೋಕ ಅನ್ಯೋನ್ಯಮಾಸೀತ್ ಸಂಜಲ್ಪಃ ಉತ್ತಮ ಶ್ಲೋಕ ಚೇತಸಾಂ ಅನ್ನುವಂಥ ಶ್ಲೋಕ. ಅದನ್ನೀಗ ನಾವು ನೋಡಬೇಕಾಗಿದೆ. ಕೃಷ್ಣ ಹಸ್ತಿನಾವತಿಯಿಂದ ದ್ವಾರಕೆಗೆ ಹೊರಟ. ಆಗ ಬ್ರಾಹ್ಮಣರು ಅವರನ್ನು ಆಶೀರ್ವದಿಸಿದರು. ಜನ ಎಲ್ಲ ಆತ ಹೊರಟದ್ದನ್ನು ನೋಡಬೇಕು ಅಂತ ಅಲ್ಲಿ ಬಂದು ನೆರೆದಿದ್ದರು. ಅಲ್ಲಿರುವ ಸ್ತ್ರೀಯರು ಈ ಮುಂದಿನಂತೆ ಮಾತಾಡಿಕೊಂಡ್ರು ಅಂತ 21ನೇ ಶ್ಲೋಕ ಹೇಳ್ತದೆ. ಅವರೆಲ್ಲರ ಮನಸ್ಸು ಕೂಡ ಆ ಭಗವಂತನಲ್ಲೇ ನೆಟ್ಟಿತ್ತು. ಉತ್ತಮ ಶ್ಲೋಕ ಚೇತಸಾಂ, ಉತ್ತಮ ಶ್ಲೋಕನಾದಂಥ ಆ ಭಗವಂತನಲ್ಲೇ ಅವರ ಮನಸ್ಸು ನೆಟ್ಟಿತ್ತು. ಹಾಗವರು ಆ ಭಗವಂತನನ್ನು ಕೊಂಡಾಡ್ಲಿಕ್ಕೆ ತೊಡಗಿದ್ರಲ್ಲ, ಅದು ಸರ್ವಶ್ರುತಿ ಮನೋಹರ. ಎಲ್ಲರ ಕಿವಿಗೂ ಕೂಡ ಅದು ತುಂಬ ಇಂಪಾಗಿತ್ತು. ಕಿವಿಗೆ ಇಂಪಾಗಿತ್ತಷ್ಟೇ ಅಲ್ಲ, ಅದನ್ನು ಶ್ರೀಧರರು ಮೊದಲಾದ ವ್ಯಾಖ್ಯಾನಕಾರರು ಹೇಳ್ತಾರೆ. ಆ ಏನು ವೇದವಾಕ್ಯಗಳ ಪುರಾಣ ವಾಕ್ಯಗಳ ಅರ್ಥ ಗರ್ಭಿತ ಆಗಿರುವಂತೆ ಅವರು ಸ್ತೋತ್ರ ಮಾಡಿದರು. ಆ ಸ್ತೋತ್ರದ ಮೂಲ ವೇದ ವಾಕ್ಯಗಳ ಅಭಿಮಾನಿನಿ ದೇವತಾ ಸ್ತ್ರೀಯರೇನಿದ್ದಾರೆ ಅವ್ರಿಗೂ ಕೂಡ ಅದು ಸಂತೋಷಕರ ಆಗುವಂತಿತ್ತು. ಸರ್ವಾಸಾಂ ಶ್ರುತೀನಾಂ ಮನೋಹರ ಉಪನಿಷದೋಪಿ ಮೂರ್ತಿಮತ್ಯ ತಂ ಸಮಜಲ್ಪನ್. ಎಲ್ಲ ವೇದಾಭಿಮಾನಿನಿ ದೇವತಾ ಸ್ತ್ರೀಯರು, ಲಕ್ಷ್ಮೀದೇವಿಯಿಂದ ತೊಡಗೆ ಎಲ್ಲ ದೇವತಾ ಸ್ತ್ರೀಯರು ಕೂಡ ಅದನ್ನು ಕೇಳಿ ಸಂತೋಷಪಟ್ಟರು ಅಂತ ಅದರ ಅಭಿಪ್ರಾಯ. ಅದನ್ನು ಕಿವಿಯಿಂದ ಕೇಳಿ ಸಂತೋಷಪಟ್ಟರು ಅಂತ ಒಂದು ಸಾಮಾನ್ಯವಾದ ಅರ್ಥ. ಇದನ್ನು ಶ್ರೀಧರರು ಮೊದಲು ಬರೆದಿದ್ದಾರೆ. ಅದನ್ನು ಯಾದವಾರ್ಯರು ಮೊದಲಾದವರು ಕೂಡ ಅದೇ ಅರ್ಥವನ್ನೇ ತಗೊಂಡಿದ್ದಾರೆ. ಆದ್ದರಿಂದ ಅದ್ರ ಬಗ್ಗೆ ಹೆಚ್ಚೇನು ಹೇಳಬೇಕಾಗಿಲ್ಲ. ವೇದಾಭಿಮಾನಿನ್ಯ ತಮ್ಮ ಜಲ್ಪಂ ಅಭ್ಯನಂದನ್. ವೇದಾಭಿಮಾನಿನ ದೇವತಾ ಸ್ತ್ರೀಯರು ಅವರು ಆಡಿದ ಮಾತನ್ನು ಪ್ರಶಂಸಿಸಿದರು.
ಅಂತ ಇಷ್ಟರ್ಥ ವಿಜಯಧ್ವಜರ ಮಾತಿನಲ್ಲಿಯೂ ಯಾದವಾರ್ಯರ ಮಾತಿನಲ್ಲಿಯೂ ಕೂಡ ಕೇಳಿಬರ್ತದೆ. ಶ್ರೀಧರರು ಕೂಡ ಅದನ್ನು ಮೊದಲು ಹೇಳಿದ್ದಾರೆ. ಮುಂದೆ 22ನೇ ಶ್ಲೋಕ ನಾವು ನೋಡಬೇಕಾದದ್ದು. ಅದನ್ನೇ ಇವತ್ತು ಮಂಗಲ ಪದ್ಯದ ರೂಪದಲ್ಲಿ ಹೇಳಿದೆ. ಸವೈಕಿಲಾಯಂ ಪುರುಷ ಪುರಾತನಃ ಯ ಏಕ ಆಸೀದ ವಿಶೇಷ ಆತ್ಮನೆ ಅಗ್ರೇ ಗುಣೇಭ್ಯೋ ಜಗದಾತ್ಮನೀಶ್ವರೇ ನಿಮೀಲಿತಾತ್ಮ ನಿಶಿಶುಪ್ತ ಶಕ್ತಿಸು. ನಿಮೀಲಿತಾತ್ಮನ್ ಅಂತ ಕೆಲವು ಕಡೆ ಇದೆ, ಅದ್ರ ಬದಲು ನಿಮೀಲಿತಾತ್ಮ ನಿಶಿಸುಪ್ತ ಶಕ್ತಿಷು ಅನ್ನೋ ಪಾಠನೇ ಹೆಚ್ಚು ಯೋಗ್ಯ. ಸವೈಕಿಲಾಯಂ, ನಾವು ಇಷ್ಟು ದಿವಸ ಈ ಭಗವಂತನನ್ನು ನೋಡ್ತಾನೆ ಇದ್ದೀವಲ್ಲ, ಆ ಭಗವಂತನೇ ಇವನು. ಅನೇಕ ಬಾರಿ ಆದ ದ್ವಾರಕೆಗೆ ಹೋಗಿದ್ದಾನೆ, ದ್ವಾರಕೆಯಿಂದ ಮರಳಿ ಹಸ್ತಿನಾವತಿಗೆ ಬಂದಿದ್ದಾನೆ, ಅದನ್ನೆಲ್ಲ ನಾವು ನೋಡ್ತಾನೆ ಇದ್ದೀವಿ. ಅಂತಹ ಪುಣ್ಯ ಪುರುಷನೇ ಇವನು. ಅವನು ಯಾರು? ಏಕ ಆಸೀತ್, ಮೂಲತಃ ಏಕದೇವತೆ, ಪ್ರಧಾನನಾದಂಥ ದೇವತೆ ಅವನು. ಆತ್ಮನಿ ಅವಿಶೇಷ, ತನ್ನೊಳಗೆ ಯಾವುದೇ ರೀತಿಯಾದಂಥ ಭೇದವೂ ಕೂಡ ಇಲ್ಲ, ಸ್ವಗತ ಭೇದ ವಿವರ್ಜಿತನಾದವನು. ಮತ್ತು ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿದ ಈ ಒಂದು ಪ್ರಪಂಚ ಏನಿದೆ, ಈ ಪ್ರಪಂಚಕ್ಕಿಂತ ಮುಂಚೆನೇ ಅವನು, ಪ್ರಪಂಚ ಇನ್ನೂ ಹುಟ್ಟುವುದಕ್ಕಿಂತ ಮುಂಚೆ ಆ ಮಹಾಪ್ರಳಯ ಕಾಲದಲ್ಲೂ ಕೂಡ ಕಣ್ಣು ಮುಚ್ಚಿ ಮಲಗಿದ್ದಂಥ ತತ್ವ ಅವನು. ಅವನು ಹಾಗೆ ಯಾಕೆ ಮಲಗಿರ್ತಾನೆ ಅಂದರೆ, ಅವನ ಅಧೀನವಾದಂತಹ ಸತ್ವ ರಜಸ್ಸು ತಮಸ್ಸು ಅನ್ನುವ ಈ 3 ಗುಣಗಳೇನಿವೆ, ಈ 3 ಗುಣಗಳು ಆ ಸಂದರ್ಭದಲ್ಲಿ ಯಾವುದೇ ಸೃಷ್ಟಿಯನ್ನು ಮಾಡದೆ ಸಾಮ್ಯಾವಸ್ಥೆಯಲ್ಲಿದ್ದು ನಿಷ್ಕ್ರಿಯ ಆಗಿರ್ತವೆ. ಹೀಗೆ ಭಗವಂತನು ಕೂಡ ಆ ಸಂದರ್ಭದಲ್ಲಿ ಸೃಷ್ಟಿಯನ್ನು ಮಾಡದೆ ಜಗತ್ತೆಲ್ಲವನ್ನು ತನ್ನ ಉದರದೊಳಗಿಟ್ಟುಕೊಂಡು ಕಣ್ಣು ಮುಚ್ಚಿದವನಂತೆ ಮಲಗಿದವನಂತೆ ಕಾಣ್ತಾನೆ. ಹೀಗೆ ಅವನ ಶಕ್ತಿಗಳೆಲ್ಲವೂ ಕೂಡ ಸತ್ವ ರಜಸ್ಸು ತಮಸ್ಸು ಅನ್ನುವ ಶಕ್ತಿಗಳು ಮಲಗಿವೆ, ಇದು ಅದರ ಅರ್ಥ. ಅದರಿಂದಲೇ ಈ ಶ್ಲೋಕದಲ್ಲಿ ಪರಮಾತ್ಮನ ಬಗ್ಗೆ ಬಂತು, ಪರಮಾತ್ಮನ ಪತ್ನಿಯಾದಂಥ ಲಕ್ಷ್ಮೀದೇವಿ ಬಗ್ಗೆ ಬರ್ತದೆ. ಮತ್ತು ಆ ಪರಮಾತ್ಮ ಮತ್ತು ಲಕ್ಷ್ಮೀದೇವಿಯ ಅಧೀನವಾದಂಥ ಈ ಜಡ ಪ್ರಕೃತಿ, ಆ ಜಡ ಪ್ರಕೃತಿಯ ಪರಿಣಾಮ ರೂಪವಾದಂಥ ಸಮಸ್ತ ಪ್ರಪಂಚ, ಇದೆಲ್ಲದರ ಬಗ್ಗೆ ಕೂಡ ವರ್ಣನೆ ಇದೆ. ಹಾಗೆ ಅಂತ ಹೇಳಿಯೇ ಈ ಶ್ಲೋಕದ ವರ್ಣನೆ ಮಾಡುವ ಮೂಲಕ ಶ್ಲೋಕವನ್ನೇ ಆರಂಭದಲ್ಲಿ ಮಂಗಲ ಪದ್ಯದ ರೂಪದಲ್ಲಿ ನಾನು ಹೇಳಿದೆ. ಇದಿಷ್ಟು ಈಗ ನಮ್ಮೆದುರಿಗಿರುವಂಥ ಶ್ಲೋಕ. ಅದಕ್ಕೆ ಯಾರ್ಯಾರು ಏನೇನು ಅರ್ಥ ಮಾಡಿದ್ದಾರೆ ಅಂತನ್ನೋದನ್ನು ಮೊದಲು ನೋಡೋಣ. ಆಚಾರ್ಯರು ಇದಕ್ಕೆ ಭಾಗವತ ತಾತ್ಪರ್ಯನೂ ಕೂಡ ಬರೆದಿದ್ದಾರೆ. ಇದಕ್ಕೊಂದು ಸುದೀರ್ಘವಾದಂಥ ವಿಮರ್ಶೆಯ ಅಗತ್ಯವೂ ಕೂಡ ಇದೆ. ಅದನ್ನು ಈ ಮುಂದೆ ನೋಡೋಣ. ಏಕೈವ ಅದ್ವಿತೀಯ, ಏಕಮೇವ ಅದ್ವಿತೀಯಂ ಬ್ರಹ್ಮ ಅಂತ ಅವನನ್ನು ಕರೀತಾರೆ. ಆದ್ದರಿಂದ ಅವನು ಅದ್ವಿತೀಯ. ಅದನ್ನು ಶ್ರೀಧರರು ಆ ಥರ ವರ್ಣನೆ ಮಾಡ್ತಾರೆ. ಅವಿಶೇಷೇ ಆತ್ಮನೇ ನಿಷ್ಪ್ರಪಂಚೇ ನಿಜಸ್ವರೂಪೇ, ಪ್ರಪಂಚರಹಿತವಾದ, ಪ್ರಪಂಚಕ್ಕಿಂತ ಭಿನ್ನವಾದ ನಿಜಸ್ವರೂಪ ಅವನು. ಗುಣೇಭ್ಯ ಅಗ್ರೇ ಗುಣೇಭ್ಯ ಅಂತಂದರೆ ಗುಣಕ್ಷೋಭಾತ್ ಪೂರ್ವಂ ಅಂತಾರೆ. ಶ್ರೀಧರರು ಕೂಡ ಅದನ್ನು ಆ ಅರ್ಥ ಬರೆದಿದ್ದಾರೆ. ಅದು ನಮಗೂ ಕೂಡ ಸ್ವೀಕಾರಕ್ಕೆ ಯೋಗ್ಯ ಆಗ್ತದೆ. ಪ್ರಕೃತೇ ಕ್ಷೋಭಕಂ ರೂಪಂ ದೈವಂ ನಾರಾಯಣಾತ್ಮಕಂ. ಈ ಪ್ರಕೃತವು ಮಹತಸೃಷ್ಟ ಮಹತ್ತತ್ವಾಭಿದಾಯಕಂ ಅಂತ ಹೀಗೆ ಭಾಗವತ ತಾತ್ಪರ್ಯದಲ್ಲಿ ನಾರಾಯಣ ಎಂಬ ಈ ಭಗವಂತನ ಮೂಲ ರೂಪ ಏನಿದೆ, ಅದು ಪ್ರಕೃತೇ ಕ್ಷೋಭಕಂ ರೂಪಂ. ಪ್ರಕೃತಿಯಲ್ಲಿ ಸಮಾನ ಅವಸ್ಥೆಯಲ್ಲಿದ್ದಂಥ ಪ್ರಕೃತಿಯಲ್ಲಿ ಕ್ಷೋಭೆಯನ್ನು ಹುಟ್ಟಿಸಿ ಮುಂದೆ ಅದನ್ನು ಸೃಷ್ಟಿಗೆ ಅಣಿಗೊಳಿಸ್ತದೆ ನಾರಾಯಣ ಎಂಬ ರೂಪ ಅಂತ ವರ್ಣನೆ ಮಾಡ್ತಾರೆ. ಪ್ರಳಯ ಕಾಲದಲ್ಲಿ ಗುಣಗಳು ಸಮಾನಾವಸ್ಥೆಯಲ್ಲಿ ಇರ್ತವೆ. ಸಮಾನಾವಸ್ಥೆಯಲ್ಲಿದ್ದ ಗುಣಗಳು ತಮ್ಮ ಸಮಾನಾವಸ್ಥೆಯನ್ನು ಕಳ್ಕೊಂಡು ಸಂಚಲನಕ್ಕೆ ಒಳಪಟ್ಟರೆ ಸೃಷ್ಟಿ ಪ್ರಾರಂಭ ಆಗ್ತದೆ. ಗುಣಗಳಿಗಿಂತ ಮುಂಚೆ ಅಂದರೆ ಗುಣಕ್ಷೋಭಾತ್ ಪೂರ್ವಂ, ಗುಣಗಳಲ್ಲಿ ಆ ಕ್ಷೋಭೆಯೇ ಇನ್ನೂ ಆಗಿಲ್ಲ ಆಗ, ಯಾಕೆಂದರೆ ಪ್ರಳಯ ನಡೆದಿದೆ. ಆವಾಗ ಆತ ಮಲಗಿದ್ದಾನೆ ಅನ್ನುವ ಅರ್ಥ ಅವರು ಬರೀತಾರೆ. ತಥಾ ನಿಶಿ ಪ್ರಳಯೇಚ, ಆ ರಾತ್ರಿಯಲ್ಲಿ ಅವನು ಮಲಗಿದ್ದಾನೆ. ನಿಶಿ ಅಂದರೆ ಪ್ರಳಯ ಅನ್ನುವ ಅರ್ಥ ಶ್ರೀಧರಿಗೆ ಅಭಿಪ್ರೇತದಂತೆ ಕಾಣಿಸ್ತದೆ. ಜಗದಾತ್ಮನಿ, ಎಲ್ಲ ಜಗತ್ತಿಗೂ ಕೂಡ ಇವನ ಆತ್ಮ. ಅಂಥ
ಈ ಭಗವಂತ ಅವನು ಕಣ್ಣು ಮುಚ್ಚಿಕೊಂಡು ಅಲ್ಲಿ ಮಲಗಿದ್ದಾನೆ. ಈಶ್ವರೇ ಲೀನ ರೂಪೇಶು ಜೀವೇಶು ಸತ್ಸು. ಅಲ್ಲಿ ಸುಪ್ತ ಶಕ್ತಿಷು ಅಂತ ಏನಿದೆಯಲ್ಲ, ಆ ಎಲ್ಲ ಶಕ್ತಿಗಳು ಅಂದರೆ ಜೀವರು, ಹೀಗೆ ಅವರ ಅಭಿಪ್ರಾಯ ಕಾಣಿಸ್ತದೆ. ಅವರೆಲ್ಲರೂ ಎಲ್ಲ ಜೀವರು ಕೂಡ ಈಶ್ವರನಲ್ಲಿ ಲೀನಾಗಿ ಹೋಗಿರ್ತಾರೆ ಆ ಪ್ರಳಯ ಕಾಲ ಸಂದರ್ಭದಲ್ಲಿ. ಯಾಕೆ ಜೀವರೆಲ್ಲ ಅವರೇ ಪ್ರಶ್ನೆ ಮಾಡ್ಕೊಂಡಿದ್ದಾರೆ ಅದ್ವೈತದ ವ್ಯಾಖ್ಯಾನದಾದ್ರಿಂದ. ನಾನು ಜೀವಾನಾಂ ಬ್ರಹ್ಮತ್ವಾತ್ ಕಥಂ ತತ್ ಲಯ. ಜೀವರೇ ಬ್ರಹ್ಮರಲ್ವ, ಆ ಜೀವರು ಬ್ರಹ್ಮರಾದ್ರಿಂದ ಅವರು ಬ್ರಹ್ಮರೇ ಆಗಿರುವುದರಿಂದ ಆ ಪರಮಾತ್ಮನಲ್ಲಿ ಅವರಿಗೆ ಲಯ ಹೇಗೆ ಅಂದರೆ ಸುಪ್ತಾಸು ಶಕ್ತಿಷು ಸತೀಷು ಜೀವೋಪಾಧಿಭೂತ ಸತ್ವಾದಿಶಕ್ತಿ ಲಯ. ಈ ಮೂಲತಃ ಪರಬ್ರಹ್ಮ ಏನಿದೆ ಅದು ಜೀವ ಆಗಲಿಕ್ಕೆ ಒಂದು ಉಪಾಧಿ ಬೇಕು. ಆ ಉಪಾಧಿಯಿಂದಾಗಿ ಭೇದ ಹುಟ್ಟುತ್ತದೆ. ಉಪಾಧಿ ಯಾವುದು ಅಂದರೆ ಸತ್ವ ರಜಸ್ಸು ತಮಸ್ಸು ಅನ್ನುವ ಈ ಮೂರು ಶಕ್ತಿಗಳೇ ಉಪಾಧಿಗಳು. ಆ ಉಪಾಧಿಯ ಕಾರಣದಿಂದಾಗಿ ಆ ಪರಬ್ರಹ್ಮನೇ ಜೀವಭಾವವನ್ನು ತಳೀತಾನೆ. ಹೀಗೆ ಜೀವಭಾವವನ್ನು ತಳೀಲಿಕ್ಕೆ ಬೇಕಾದಂಥ ಉಪಾಧಿ ಒಂದು ನಿಮಿತ್ತ ಈ ಸತ್ವ ರಜಸ್ಸು ತಮಸ್ಸು ಅನ್ನೋ ಮೂರು ಗುಣಗಳು. ಆ ಗುಣಗಳು ಲೀನ ಆಗಿರುವುದೇ ಜೀವರಿಗೆ ಲಯ ಆದಂತೆ. ಜೀವರು ಕೂಡ ಈಗ ಲಯ ಆಗಿದ್ದಾರೆ, ಭಗವಂತನ ಲಯ ಹೊಂದಿದ್ದಾರೆ ಅನ್ನೋದಕ್ಕೆ ಅರ್ಥ ಏನು? ಆ ಜೀವಭಾವವನ್ನು ತಳೀಲಿಕ್ಕೆ ಬೇಕಾದ ಶಕ್ತಿಗಳು ಲೀನ ಆಗಿರುವುದು ಅಂತಲೇ ಅದಕ್ಕೆ ತಾತ್ಪರ್ಯ. ಹೀಗೆ ನಿಮೀಲಿತಾತ್ಮನ್ ಅಂತ ಅವರೆಲ್ಲರೂ ಪಾಠ ಇಟ್ಕೊಂಡಿದ್ದಾರೆ, ಶ್ರೀಧರರು ಮೊದಲಾದವರು. ನಿಮೀಲಿತಾತ್ಮ ಅನ್ನುವ ಪಾಠ ನಮ್ಮದು, ನಿಮೀಲಿತಾತ್ಮನ್ ಅಂತ ಹೀಗೆ ಇಟ್ಕೊಂಡಿದ್ದಾರೆ. ಆ ನಿಮೀಲಿತಾತ್ಮನ್ ಅಂತನ್ನುವುದಕ್ಕೆ ಎಲ್ಲ ಆತ್ಮರು ಕೂಡ, ಎಲ್ಲ ಜೀವರು ಕೂಡ ಭಗವಂತನಲ್ಲಿ ನಿಮೀಲಿತರು, ನೀಲರು ಅಡಿಗೆ ಹೋಗಿದ್ದಾರೆ, ಲೀನವಾಗಿಬಿಟ್ಟಿದ್ದಾರೆ ಅಂತ ಹೀಗೆ ಅರ್ಥ ಬರೀತಾರೆ. ಇದು ಶ್ರೀಧರರು ಬರೆದಿರುವಂಥ ಅರ್ಥ. ವೀರರಾಘವರು ಅದಕ್ಕೇನು ಅರ್ಥ ಬರೀತಾರೆ ಅಂತನ್ನೋದು ನೋಡೋಣ. ಕೃಷ್ಣ ಜಗದುಪಾದಾನತ್ವೇನ, ಪ್ರಳಯ ಕಾಲದಲ್ಲಿ ಆ ಭಗವಂತ ಒಬ್ಬನೇ ಇದ್ದ, ಅವನೇ ಮುಂದೆ ಈ ಜಗತ್ತಿಗೆ ಉಪಾದಾನ ಕಾರಣನಾಗ್ತಾನೆ. ಉಪಾದಾನತ್ವೇನ ನಿಮಿತ್ತತ್ವೇನ, ಇದು ವಿಶಿಷ್ಟಾದ್ವೈತದ ವೈಶಿಷ್ಟ್ಯ. ಹಿಂದೆ ಅನೇಕ ಸರಿ ನೋಡಿದ್ದೇವೆ ಇದನ್ನು. ಈ ಜಗತ್ತಿಗೆ ಅವನೇ ಉಪಾದಾನ ಕಾರಣ, ಅವನೇ ನಿಮಿತ್ತ ಕಾರಣವೂ ಹೌದು. ಬಹುಶ್ಯಾಮ್, ನಾನೇ ಅನೇಕ ರೂಪವನ್ನು ತಾಳ್ತೇನೆ ಅಂತ ಅವನ ಅಂತ ಭಾವಿಸಿದ. ತೈತ್ತರೀಯ ಉಪನಿಷತ್ತಿನಲ್ಲಿ ಆಗಿದೆ. ನಾಮರೂಪೇ ವ್ಯಾಕರಣಾನಿ ಅಂತ ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿದೆ. ಹೀಗೆ ನಾಮ ರೂಪಾತ್ಮಕವಾದ ಈ ಜಗತ್ತನ್ನೆಲ್ಲ ಸೃಷ್ಟಿಸುವವನು ಅವನು. ತಸ್ಯ ಹವಾ ಏತಸ್ಯ ಮಹತೋ ಭೂತಸ್ಯ ನಿಶ್ವಸಿತಮೇತ ದೃಗ್ವೇದ. ಈ ಆ ಮಹಾಭೂತ ಅನಿಸ್ಕೊಂಡಿರುವ ಪರಮಾತ್ಮನ ನಿಶ್ವಾಸವೇ ಈ ಜಗತ್ತು ಅಂತ ಅವರ ಅಭಿಪ್ರಾಯ ಆಗಿದೆ. ಯೋ ಬ್ರಹ್ಮಾಣಂ ವಿದತಾತಿ ಪೂರ್ವಂ ಯೋ ವೈ ವೇದಾಂಶ ಪ್ರಹಿಣೋತಿ ತಸ್ಮೇ. ಬ್ರಹ್ಮನನ್ನು ಮೊದಲು ಸೃಷ್ಟಿ ಮಾಡಿ ಆ ಬ್ರಹ್ಮನಿಗೆ ವೇದಗಳನ್ನು ಉಪದೇಶ ಮಾಡಿದವನು ಕೂಡ ಅವನೇ. ಅಂಥ ಈ ಭಗವಂತ ನಿಶಿ ಅಂದರೆ ಪ್ರಳಯ ದಶಾಯ, ಪ್ರಳಯ ಕಾಲದಲ್ಲಿ ಮಲಗಿದ್ದಾನೆ. ಗುಣೇಭ್ಯ ಸತ್ವಾದಿ ಗುಣೋನ್ಮೇಷಾದಗ್ರೆ, ಸತ್ವ ರಜಸ್ಸು ತಮಸ್ಸು ಅನ್ನುವ ಗುಣಗಳು ವ್ಯಕ್ತ ಆಗಿ ಸೃಷ್ಟಿಯನ್ನು ಮಾಡುವುದಕ್ಕಿಂತ ಮುಂಚೆನೇ ಅವನು ಮಲಗಿದ್ದಾನೆ. ಸುಪ್ತ ಶಕ್ತಿಷು, ಸುಪ್ತ ಶಕ್ತಿ ಅನ್ನೋದೊಂದು ತುಂಬ ವಿಚಿತ್ರವಾದ ಶಬ್ದ ಇಲ್ಲಿ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಶ್ರೀಧರರು ಮಾಡಿದ ವ್ಯಾಖ್ಯಾನ ನೋಡಿದ್ದೇವೆ. ಕರ್ಮರೂಪ ಶಕ್ತಿಷು, ಫಲದಾನಾಯ ಅಪ್ರವೃತ್ತಾಸು. ಈ ಸತ್ವ ರಜಸ್ಸು ತಮಸ್ಸು ಅನ್ನುವಂಥ ಈ ಮೂರು ಗುಣಗಳು ಯಾವುದೇ ಫಲ ಹುಟ್ಟಿಸಲಿಕ್ಕೆ ಅವು ಪ್ರವೃತ್ತಿ ಮಾಡಿದ್ದಿಲ್ಲ, ಪ್ರವೃತ್ತಿ ಮಾಡುವುದಕ್ಕಿಂತ ಮುಂಚೆ ಅಂತ ಹೀಗೆ ಅವರ ತಾತ್ಪರ್ಯ ಕಾಣಿಸ್ತದೆ. ಕರ್ಮವೆಂಬ ಶಕ್ತಿ, ಸತ್ವರಜಸ್ಸು ತಮಸ್ಸು ಎಂಬ ಶಕ್ತಿ ಅಲ್ಲ, ಕರ್ಮವೆಂಬ ಶಕ್ತಿ. ಕರ್ಮ ಜೀವ ಯಾವಾಗಲೂ ಮಾಡ್ತಾನೆ ಇರ್ತಾನೆ. ಆ ಮಾಡಿದ ಕರ್ಮ ಅವನಿಗೆ ಫಲ ಕೊಡುವುದು ಪರಮಾತ್ಮ ಈ ಸೃಷ್ಟಿಯನ್ನು ಪ್ರಾರಂಭಿಸಿದಾಗ. ಸೃಷ್ಟಿಯನ್ನು ಪ್ರಾರಂಭಿಸದೇ ಇದ್ದಾಗ ಕರ್ಮ ಸೂಕ್ಷ್ಮ ರೂಪದಲ್ಲಿದೆ, ಆದರೆ ಏನೂ ಫಲ ಕೊಟ್ಟಿಲ್ಲ. ಆ ಕರ್ಮದ ಫಲವನ್ನು ಅವನು ಅನುಭವಿಸ್ತಾನೂ ಕೂಡ ಇರೋದಿಲ್ಲ ಜೀವ. ಅದಕ್ಕಾಗಿ ಕರ್ಮವೆಂಬ ಶಕ್ತಿ ಸುಪ್ತವಾಗಿದೆ. ಹೀಗೆ ಶಕ್ತಿ ಅಂದರೆ ಕರ್ಮವೆಂಬ ಶಕ್ತಿ ಅಂತ ಅರ್ಥ ಮಾಡ್ತಾರೆ ವೀರರಾಘವರು. ಶಕ್ತಿ ಅಂದರೆ
ಈ ಸತ್ವ ರಜಸ್ಸು ತಮಸ್ಸು ಅನ್ನೋ ಮೂರು ಗುಣಗಳು ಅವೇ ಶಕ್ತಿ, ಅವೇ ಪರಮಾತ್ಮ ಈ ಜೀವಭಾವವನ್ನು ತಳೀಲಿಕ್ಕೆ ಬೇಕಾದಂಥ ಉಪಾಧಿಗಳು ಅಂತ ಅರ್ಥ ಮಾಡ್ತಾರೆ ಶ್ರೀಧರರು. ಅದನ್ನ ಈಗಾಗಲೇ ನೋಡಿದ್ದೀವಿ. ಜಗದಂತರಾತ್ಮನೇ, ಅವನು ಜಗತ್ತಿನ ಅಂತರ್ಯಾಮಿಯೂ ಕೂಡ ಹೌದು. ಅಂಥ ಪರಮಾತ್ಮ ಏಕಮೇವಾದ್ವಿತೀಯನಾಗಿ ಆ ಪ್ರಳಯ ಕಾಲದಲ್ಲಿ ಇದ್ದ ಅಂತ ಇಷ್ಟು ವೀರರಾಘವರು ಅದಕ್ಕೆ ಮಾಡುವಂಥ ಅರ್ಥ. ಏಕ ಅಂದರೆ ಈ ಜಗತ್ತಿಗೆ ಅವನೇ ಮುಖ್ಯ, ಅವನೇ ಉಪಾದಾನ ಕಾರಣನೂ ಕೂಡ ಹೌದು. ರಾಧಾಕೃಷ್ಣರು ಅದಕ್ಕೇನು ಅರ್ಥ ಮಾಡ್ತಾರೆ? ಏಕೈವಾದ್ವಿತೀಯ ಪುರಾತನಃ ಸರ್ವಹೇತು ನಿಧಾನಭೂತಃ. ಜಗತ್ತಿನ ಎಲ್ಲ ಕಾರಣಗಳಿಗೂ ಕೂಡ ಮುಖ್ಯ ಕಾರಣ ಅಂದರೆ ಈ ಭಗವಂತನೇ. ಗುಣೇಭ್ಯ, ಗುಣಗಳಿಗಿಂತ ಮುಂಚೆ ಅಂದರೆ ಗುಣಕ್ಷೋಭಯಕ್ಕಿಂತ ಮುಂಚೆ, ಗುಣಗಳು ಇನ್ನೂ ಸಮಾನಾವಸ್ಥೆಯಲ್ಲಿವೆ, ಅವು ಪ್ರಕ್ಷೋಭವನ್ನು ಸಂಚಲನವನ್ನು ಪಡೆದಿಲ್ಲ, ಆ ಹಂತದಲ್ಲಿ ಅಂತ ಅರ್ಥವನ್ನೇ ಶ್ರೀಧರ ಹೇಳಿದ ಅರ್ಥವನ್ನೇ ರಾಧಾಕೃಷ್ಣರು ಬರೀತಾರೆ. ಸುಪ್ತ ಶಕ್ತಿಸು ಸುಪ್ತಾಸು ಶಕ್ತಿಷು ಸತೀಷು ಸತ್ವಾದಿಶಕ್ತಿ ಲಯೇ ಸತಿ. ಸತ್ವರಜಸ್ಸು ತಮಸ್ಸು ಅನ್ನೋ ಮೂರು ಶಕ್ತಿಗಳು ಲೀನವಾದಾಗ ಆ ಪ್ರಳಯ ಕಾಲದಲ್ಲಿ, ನಿಶಿ ಅಂದರೆ ಪ್ರಳಯ ಕಾಲದಲ್ಲಿ ಜಗದಾತ್ಮನೇ, ಸರ್ವ ಜಗಜ್ಜೀವೇ, ಸಮಸ್ತ ಪ್ರಪಂಚಕ್ಕೂ ಕೂಡ ಮೂಲ ಕಾರಣನಾದವನು ಈ ಭಗವಂತ. ಜಗದಂತರ್ಯಾಮಿಣಿ, ಜಗದಾತ್ಮ ಅಂದರೆ ಜಗತ್ತಿನ ಅಂತರ್ಯಾಮಿ ಅಂತ ಅರ್ಥ. ಅವನು ನಿಮೀಲಿತಾತ್ಮನೇ, ಪ್ರಸುಪ್ತೇ ಸತಿ, ಅವನು ಮಲಗಿದ್ದಾನೆ. ಅವಿಶೇಷ, ಅವಿಶೇಷ ಆತ್ಮನೇ ಅಂತಿದೆ. ನಮ್ಮ ವ್ಯಾಖ್ಯಾನಕ್ಕನುಸಾರವಾಗಿ ಅವನು ಸ್ವಗತ ಭೇದ ವಿವರ್ಜಿತ. ಇಲ್ಲಿ ಅವಿಶೇಷ ಅಂದರೆ ನಿಷ್ಪ್ರಪಂಚ, ಪ್ರಪಂಚದ ಸೋಂಕು ಅವನಿಗಿಲ್ಲ, ಪ್ರಪಂಚದಿಂದ ರಹಿತನಾದವನವನು. ಸತ್ವಾದಿ ಗುಣ ವಿಶೇಷರಹಿತ, ಸತ್ವ ರಜಸ್ಸು ತಮಸ್ಸು ಮೂರು ಗುಣಗಳು ಕೂಡ ಆತನಲ್ಲಿಲ್ಲ. ಹೀಗೆ ಅವನು ತನ್ನ ರೂಪದಲ್ಲೇ ತಾನು ಇದ್ದ. ಸಬೈಕಿಲಾಯಂ ಪುರುಷ, ಅದೇ ಭಗವಂತನೇ ಈ ಕೃಷ್ಣ ಇದ್ದಾನೆ, ನಮ್ಮ ಕಣ್ಣೆದುರಿಗೆ ಕಾಣಿಸುವಂಥವನು ಇವನೇ ಆಗಿದ್ದಾನೆ. ಸೃಷ್ಟಿ ಪ್ರಾರಂಭಿಸುವುದಕ್ಕಿಂತ ಮುಂಚೆ ಜೀವ ಭಾವವನ್ನು ತಳೀಲಿಕ್ಕೆ ಉಪಾಧಿ ಯಾವುದು? ಸತ್ವರಜಸ್ಸು ತಮಸ್ಸು ಗುಣಗಳೇ ಅಂತೇನು ಹಿಂದೆ ಶ್ರೀಧರರ ವ್ಯಾಖ್ಯಾನ ಇದೆ, ಅದೇ ವ್ಯಾಖ್ಯಾನವನ್ನೇ ಹೆಚ್ಚಿನ ಸಂದರ್ಭದಲ್ಲಿ ರಾಧಾಕೃಷ್ಣರು ಕೂಡ ಅನುಸರಿಸಿರ್ತಾರೆ. ಅದನ್ನು ಈಗ ನೋಡಿದ್ದೀವಿ. ನಿಜರೂಪೇ ಪುರಾಣ ಪುರುಷ ಅದ್ವಿತೀಯೇ ಆಸೀತ್. ಅವನು ತನ್ನ ಮೂಲ ರೂಪದಲ್ಲಿ ಅದ್ವಿತೀಯನಾಗಿಯೇ ಇದ್ದ, ಅವನೇ ಈ ಕೃಷ್ಣ ಅಂತಿಷ್ಟ ಅದರ ಅಭಿಪ್ರಾಯ. ಈಗ ಆಚಾರ್ಯರು ಈ ಶ್ಲೋಕಕ್ಕೆ ಏನು ಅರ್ಥ ಬರೆದಿದ್ದಾರೆ, ಮತ್ತು ಅದನ್ನು ಅನುಸರಿಸಿ ವಿಜಯಧ್ವಜರು ಮೊದಲಾದವರು ಏನು ಅರ್ಥ ಬರೀತಾರೆ ಅಂತನ್ನೋದನ್ನು ನಾವು ನೋಡಬೇಕು. ಆಚಾರ್ಯರು ಇದಕ್ಕೆ ಭಾಳ ಏನು ಭಾಗವತ ತಾತ್ಪರ್ಯ ಬರೆದಿಲ್ಲ. ಅವರು ಬರೆದಿರುವುದು ಒಂದೆರಡು ಶಬ್ದಗಳು ಮಾತ್ರ. ಆ ಶಬ್ದಗಳು ಸ್ವಲ್ಪ ಸಂಕೀರ್ಣ ಆಗಿರುವುದರಿಂದ ಅನೇಕ ಅರ್ಥಗಳಿಗೆ ಅವಕಾಶ ಆಗುವಂತಿವೆ. ಸತ್ವಾದಿ ಶಕ್ತಿಷು ಅಂತಿಷ್ಟು ಅರ್ಥ ಇದೆ ಆಚಾರ್ಯರ ಭಾಗವತ ತಾತ್ಪರ್ಯದಲ್ಲಿ. ಕೆಲವು ಕಡೆ ಸತ್ವಾದಿ ಶಕ್ತಿಷು ಅಂತಿಲ್ಲದೇನೆ ಸತ್ವಾದಿಷು ಅಂತ ಮಾತ್ರ ಅರ್ಥನೂ ಕೂಡ ಪಾಠದಲ್ಲಿ ಕೇಳಿ ಬರ್ತದೆ. ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಭಾಗವತ ತಾತ್ಪರ್ಯದಲ್ಲಿ ಒಂದು ರೀತಿ ಬೇರೆ ಇದೆ, ಉಳಿದೆಲ್ಲ ಕಡೆ ಒಂದು ರೀತಿ ಬೇರೆ ಇದೆ. ಸತ್ವಾದಿಷು ಅಂತ ಇಷ್ಟು ಮಾತ್ರ ಗೋವಿಂದಾಚಾರ್ಯರ ದೃಷ್ಟಿಯಲ್ಲಿ ಆ ಭಾಗವತ ತಾತ್ಪರ್ಯದ ವಾಕ್ಯ. ಅದನ್ನೀಗ ನೋಡೋಣ. ವಿಜಯಧ್ವಜರು ಇದಕ್ಕೇನು ಅರ್ಥ ಮಾಡಿದ್ದಾರೆ ಅಂತ ಅನ್ನೋದನ್ನು ನೋಡೋಣ. ಈ ಪ್ರಕೃತಿ ತತ್ವ, ಮಹತ್ತತ್ವ ಇತ್ಯಾದಿ ತತ್ವಗಳೇನಿವೆ ಇವೆಲ್ಲವೂ ಕೂಡ ಗುಣ ಅಂತ ಕರೆಸ್ಕೋತವೆ. ಯಾಕೆ ಗುಣ ಅಂತ ಕರೆಸ್ಕೋತವೆ ಅಂದರೆ, ಗುಣ ಅಂದರೆ ಅಪ್ರಧಾನ ಅಂತ. ಗೌಣ ಇದು ಕೂಡ ಅಪ್ರಧಾನ ಅನ್ನೋ ಅರ್ಥವನ್ನು ಹೇಳ್ತದೆ ಅಂತ ನಮ್ಗೆ ಗೊತ್ತಿದೆ. ಹಾಗೆ ಗುಣ ಅನ್ನೋದು ಕೂಡ ಅಪ್ರಧಾನ ಅನ್ನೋದನ್ನು ಹೇಳ್ತದೆ. ಪ್ರಕೃತಿ ತತ್ವ, ಮಹತ್ತತ್ವ ಇವೆಲ್ಲವೂ ಕೂಡ ಭಗವಂತನಿಗೆ ಹೋಲಿಸಿದರೆ ಅಪ್ರಧಾನ. ಆದ್ದರಿಂದ ಅವೆಲ್ಲದಕ್ಕಿಂತ ಮುಂಚೆ ನಾನು ಪ್ರಕೃತಿಯನ್ನು ಸೇರಿಸಿಕೊಂಡೆ. ವಸ್ತುತಃ ವಿಜಯಧ್ವಜರು ಹೇಳಿದ್ದು ಮಹದಾದಿ ತತ್ವೇಭ್ಯ ಅಗ್ರೆ, ಮಹತ್ತತ್ವ ಮೊದಲಾದ ತತ್ವಗಳಿಗಿಂತ ಮುಂಚೆ ಅವನಿದ್ದ ಅಂತ. ಪ್ರಕೃತಿ ತತ್ವಕ್ಕಿಂತಲೂ ಮುಂಚೆ ಇದ್ದ. ಈ ಜಗತ್ತಿನಲ್ಲಿ ಉತ್ಪತ್ತಿ ಇಲ್ಲದೇ ಇರುವ ತತ್ವ ಅಂದರೆ ಪ್ರಕೃತಿ ನಾರಾಯಣ ಮಾತ್ರ. ಪ್ರಕೃತಿಗೂ ಅರ್ಥಾತ್ ಲಕ್ಷ್ಮೀದೇವಿಗೂ ಕೂಡ ಉತ್ಪತ್ತಿ ಇದ್ದೇ ಇರುವುದರಿಂದ ಪ್ರಕೃತಿ ತತ್ವಕ್ಕಿಂತ ಮುಂಚೆ ಮಹತ್ತತ್ವ, ಅಹಂಕಾರ ತತ್ವ ಮೊದಲಾದ ತತ್ವಗಳಿಗಿಂತ ಮುಂಚೆ ಅವನೊಬ್ಬನೇ ಇದ್ದ ಅಂತ ಹೀಗೆ ಅವರ ಅಭಿಪ್ರಾಯ ಆಗ್ತದೆ.
ನಿಶಿ ರಾತ್ರಿ ಅಂದರೆ ಮಹಾಪ್ರಳಯ ಅಂತ ಅದರ ತಾತ್ಪರ್ಯ. ಸೃಷ್ಟಿ ಅನ್ನೋದು ಹಗಲು, ಮಹಾಪ್ರಳಯ ಅನ್ನೋದು ರಾತ್ರಿ. ಸುಪ್ತ ಶಕ್ತಿಷು, ಅವ್ರು ಯಾರು? ಶಕ್ತಿ ಅಂದರೆ ಏನು? ಸುಪ್ತ ಅಂದರೆ ಮಲಗಿದ್ದು, ಶಕ್ತಿ ಅಂದರೆ ಏನು? ಅದಕ್ಕೆ ವಿಜಯಧ್ವಜರಿಗೆ ಅರ್ಥ ಬರೀತಾರೆ. ಶಕ್ಯತ್ವ ತದಧೀನತ್ವಾತ್ ಶಕ್ತಿ ಶಬ್ದ ವಾಚ್ಯಾಸು ಸತ್ವಾದಿ ಗುಣ ಅಭಿಮಾನಿಸು. ಇದಿಷ್ಟು ವಿಜಯಧ್ವಜರು ಬರೆದಿರುವಂಥ ಅರ್ಥ. ಇದನ್ನೇ ಈ ವಿಜಯಧ್ವಜರ ಅರ್ಥವನ್ನು ಮತ್ತು ಯಾದವಾರ್ಯರ ಅರ್ಥವನ್ನು ಎರಡನ್ನು ಸೇರಿಸಿ ಒಂದು ಅರ್ಥದಲ್ಲಿ ಪುರಾಣಿಕಾಚಾರ್ಯರು ಈಗ ಅದಕ್ಕೆ ಅರ್ಥ ಬರೆದಿದ್ದಾರೆ. ಬೇರೆ ಬೇರೆಯವರ ವ್ಯಾಖ್ಯಾನದಲ್ಲಿ ಬೇರೆ ಬೇರೆಯವರ ಅರ್ಥ ಬರೆದಿರೋದನ್ನು ಕೂಡ ನೋಡಿದ್ದಾರೆ. ಅವರು ತಮ್ಮ ವ್ಯಾಖ್ಯಾನದಲ್ಲಿ ಅಲ್ಲಲ್ಲಿ ತೋರಿಸ್ತಿರ್ತಾರೆ. ತನ್ನ ಶಕ್ತಿಗಳು ಸುಪ್ತವಾಗಿದ್ದಾಗ ತಾನೂ ಕೂಡ ಕಣ್ಣು ಮುಚ್ಚಿದ್ದಾನೆ ಅನ್ನೋದಕ್ಕೆ ಏನರ್ಥ? ಶಕ್ತಿ ಅಂದರೆ ಭಗವಂತನ ಸ್ವರೂಪಭೂತವಾದ ಶಕ್ತಿ ಅಂತ ಇಟ್ಕೊಂಡ್ರೆ, ಆ ಭಗವಂತನ ಸ್ವರೂಪಕ್ಕೆ, ಭಗವಂತನಿಗೆ ನಿದ್ರೆ ಇಲ್ಲ ಅಂದಮೇಲೆ ಆ ಶಕ್ತಿಗಳಿಗೂ ಕೂಡ ನಿದ್ರೆ ಇರೋದಿಲ್ಲ. ಆದ್ದರಿಂದ ಶಕ್ತಿ ಅಂದರೆ ಇಲ್ಲಿ ಸತ್ವ ಮೊದಲಾದ ಗುಣಗಳನ್ನೇ ಇಟ್ಕೊಳ್ಬೇಕು. ಅವು ಕಾರ್ಯರೂಪದಿಂದ ಪರಿಣಾಮ ಹೊಂದದೇ ಇರುವಂಥ ಪರಿಸ್ಥಿತಿ ಅದು ಆ ಪ್ರಳಯ ಅಂದರೆ. ಸೃಷ್ಟಿ ಅಂದರೆ ಅವೇ ಗುಣಗಳು ಕಾರ್ಯರೂಪದಿಂದ ಪರಿಣಾಮ ಹೊಂದುವಂಥ ಅವಸ್ಥೆ. ಶಕ್ತಿ ಅಂದರೆ ಸತ್ವ ಮೊದಲಾದ ಗುಣಗಳ ಅಭಿಮಾನಿ ದೇವತಾ ಸ್ತ್ರೀಯರು ಅಂತಲೂ ಕೂಡ ಇಟ್ಕೋಬಹುದು. ಸತ್ವಾದಿ ಗುಣಾಭಿಮಾನಿ ಶ್ರೀ ಭೂ ದುರ್ಗಾ ರೂಪಗಳು. ಸತ್ವಕ್ಕೆ ಶ್ರೀ, ಭೂ ರಜೋಗುಣಕ್ಕೆ ಭೂ ಅನ್ನೋ ಲಕ್ಷ್ಮೀ ರೂಪ, ತಮೋಗುಣಕ್ಕೆ ದುರ್ಗಾ ಎಂಬ ಭಗವಂತನ ಲಕ್ಷ್ಮೀದೇವಿಯ ರೂಪ. ಹೀಗಿವೆ. ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂರು ಈ ಜಡವಾದ ಗುಣಗಳು ಕೂಡ ಸೃಷ್ಟಿಯನ್ನು ಮಾಡದೆ ನಿಷ್ಕ್ರಿಯವಾಗಿವೆ, ಸಾಮ್ಯಾವಸ್ಥೆಯಲ್ಲಿವೆ. ಅವುಗಳ ಅಭಿಮಾನಿನಿ ಆದಂಥ ಲಕ್ಷ್ಮೀದೇವಿಯ ಮೂರು ರೂಪಗಳು ಕೂಡ ಯಾವುದೇ ಕಾರ್ಯವನ್ನು ಆ ಸಂದರ್ಭದಲ್ಲಿ ಮಾಡ್ತಾ ಇಲ್ಲ, ಸೃಷ್ಟಿ ಮೊದಲಾದ ಕಾರ್ಯವನ್ನು ಮಾಡ್ತಾ ಇಲ್ಲ. ಅವು ಆ ಮೂರು ರೂಪಗಳು ಕೂಡ ಭಗವಂತನ ಜೊತೆಗೆ ಮಾತ್ರ ಇವೆ. ಹೀಗೆ ಎರಡನ್ನೂ ಕೂಡ ಇಟ್ಕೊಳ್ಬೇಕು ಅಂತ ಅರ್ಥ ಅವ್ರು ಹೇಳ್ತಾರೆ. ಸತ್ವಾದಿ ಶಕ್ತಿಷು, ಸತ್ವ ಮೊದಲಾದ ಶಕ್ತಿಗಳು. ನಿಶಿ ಸುಪ್ತ ಶಕ್ತಿಷು ಎಂಬಲ್ಲಿ ಶಕ್ತಿಗಳು ಮಲಗಿದ್ದವು ಅಂತಿದೆ. ಶಕ್ತಿ ಅಂದರೆ ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಶಕ್ತಿಗಳು ಅಂತ ಆಚಾರ್ಯರ ತಾತ್ಪರ್ಯ. ಈ ಶಕ್ಯತ್ವ ಶಕ್ತಯ ಎಂಬ ವ್ಯುತ್ಪತ್ತಿಯಿಂದ ಅಂತ ಪುರಾಣಿಕಾಚಾರ್ಯನು ಬರೆದಿದ್ದಾರೆ. ಅದು ವಿಜಯಧ್ವಜರು ಹೇಳಿದಂಥ ಅರ್ಥದ ಅನುವಾದ. ಅದು ಭಾಗವತ ತಾತ್ಪರ್ಯದಲ್ಲಿ ಒಟ್ಟಾರೆ ಒಂದು 5 ಕಡೆ, 5ರಿಂದ 7 ಕಡೆ ಈ ಶಕ್ತಿ, ಆ ಶಕ್ತಿಯು ಸೂಕ್ತವಾಗುವುದು, ಇಂಥದ್ದೆಲ್ಲ ಅನೇಕ ಅರ್ಥಗಳನ್ನು ಅವರು ಬರೆದಿದ್ದಾರೆ. ಅಲ್ಲಿ ಆ ವಿಜಯಧ್ವಜರು ಬರೆದಿರುವಂಥ ಅರ್ಥ ಅದು. ಸತ್ವಾದಿ ಗುಣಾಭಿಮಾನಿನಿ ಶ್ರೀಭೂ ದುರ್ಗಾ ರೂಪಗಳು ಸುಪ್ತವಾಗಿವೆ, ಅರ್ಥಾತ್ ಜಗದ್ವ್ಯಾಪಾರವನ್ನು ಬಿಟ್ಟು ಭಗವಂತನಲ್ಲಿ ಮಾತ್ರ ಅವು ಲೀನವಾಗಿವೆ ಅಂತ ಹೀಗಾದರ ತಾತ್ಪರ್ಯ ಆಗ್ತದೆ. ಶಕ್ಯತ್ವಾತ್ ತದಧೀನತ್ವಾತ್, ಈ ಶಕ್ತಿ ಎಂಬ ಶಬ್ದಕ್ಕೆ ಸತ್ವ ರಜಸ್ಸು ತಮಸ್ಸು ಅನ್ನುವ ಗುಣಗಳಲ್ಲದೇನೆ ಈ ಮೂರು ರೂಪ, ಲಕ್ಷ್ಮೀದೇವಿ ಮೂರು ರೂಪಗಳು ಅಂತ ಅರ್ಥ ಬರೋದು ಹೇಗೆ ಅಂದರೆ ಶಕ್ಯತ್ವಾತ್ ತದಧೀನತ್ವಾತ್ ಅಂತೇನು ವಿಜಯಧ್ವಜರು ಹೇಳಿದ್ದಾರಲ್ಲ, ಅದು ಮುಂದೆ ಒಂದು ಕಡೆ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವಂಥ ಮಾತದು, ಅದನ್ನು ಅವರು ಉದ್ಧರಿಸಿದ್ದಾರೆ. ಅದನ್ನು ಮುಂದೆ ನಾವು ಕೂಡ ನೋಡೋಣ. ಈ ಶಕ್ಯ ಅಂದರೆ ನಮ್ಮ ಹತೋಟಿಗೆ, ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿದ್ದು ಅಂತ ಅರ್ಥ. ಶಕ್ಯ ಅಂದರೆ ಅಧೀನ ಅಂತ ಅರ್ಥ. ಆಚಾರ್ಯ ಹೇಳಿದ ಭಾಗವತ ತಾತ್ಪರ್ಯದ ಅರ್ಥ ಅದು. ಎಲ್ಲಿ ಬರ್ತದೆ ಅಂತ ಅನ್ನೋದನ್ನು ಮುಂದೆ ನೋಡೋಣ. ಹೀಗೆ ಶಕ್ತಿ ಅಂದರೆ ಭಗವಂತನ ಅಧೀನವಾದ ಲಕ್ಷ್ಮೀದೇವಿಯ ಮೂರು ರೂಪಗಳು ಅಂತ ಅರ್ಥ. ಅವು ಭಗವಂತನಲ್ಲೇ ತಮ್ಮ ವ್ಯಾಪಾರವನ್ನು ಸೀಮಿತ ಮಾಡಿಕೊಂಡು ಮಲಗಿಬಿಟ್ಟಿವೆ. ಏಕಃ ಪ್ರಧಾನ, ಈ ಭಗವಂತ ಪ್ರಧಾನನಾಗಿದ್ದಾನೆ. ಅವನು ಜಗದಾತ್ಮನಿ, ಜಗದಾದಾನಕರ್ತರಿ. ಆ ಪರಮಾತ್ಮ ಜಗತ್ತನ್ನು ತನ್ನೊಳಗೆ ಸ್ವೀಕಾರ ಮಾಡ್ತಾನೆ, ಅರ್ಥಾತ್ ಜಗತ್ತನ್ನು ಸ್ವೀಕಾರ ಮಾಡ್ತಾನೆ. ಹೆಚ್ಚಾಪ್ನೋತಿ ಯದಾದತ್ತೆ ಹೆಚ್ಚಾತ್ತಿ ವಿಷಯಾನಿಹ ಅಂತ ಆತ್ಮಶಬ್ದದ ನಿಷ್ಪತ್ತಿಯನ್ನು ಮಹಾಭಾರತ ಹೇಳಿದೆ. ಅದರಿಂದ ಜಗತ್ ಆತ್ಮ ಅಂದರೆ ಜಗತ್ತನ್ನು ತನ್ನೊಳಗೆ ಇಟ್ಟುಕೊಂಡಿರುವವನು. ಅವನಲ್ಲಿನ ವಿಶೇಷ, ಯಾವುದೇ ರೀತಿಯಾದ ಭೇದವೂ ಕೂಡ ಅವನಲ್ಲಿಲ್ಲ ಅಂತ ಹೀಗಾದ್ರ ಅರ್ಥ. ಸ್ವಗತ ಭೇದ ವಿವರ್ಜಿತ ಅವನು. ಅಂಥ ಭಗವಂತನಲ್ಲಿ ಸಹ ಭಗವಃ ಕಸ್ಮಿನ್ ಪ್ರತಿಷ್ಠಿತ, ಆ ಭಗವಂತ ಎಲ್ಲಿರ್ತಾನೆ ಅಂತ ಉಪನಿಷತ್ತಿನ ಒಂದು ಪ್ರಶ್ನೆ. ಅದಕ್ಕೆ
ಸ್ವರೂಪಾಧಾರೇ ಸ್ಥಿತ, ತನ್ನಲ್ಲೇ ಅವನಿರ್ತಾನೆ ಅಂತ ಅನ್ನೋದು ಅಲ್ಲಿ ಕಂಡುಕೊಂಡು ಅಲ್ಲಿ ಬಂದಿರುವಂತಹ ಉತ್ತರ. ನಿಮೀಲಿತಾತ್ಮ ಗುಣತಃ ಆ ಭಗವಂತನಿಗಿಂತ ಕಡಿಮೆ ಆದದ್ದು ಈ ತಮೋರೂಪವಾದಂಥ ಪ್ರಕೃತಿ. ಪ್ರಕೃತಿಯ ನಿಗೂಹಿತ ಆಸೀತ್, ಪ್ರಕೃತಿಯ ಸಾಮೀಪ್ಯದಲ್ಲಿ ಆತ ಇದ್ದ ಅಂತ ಅದರ ಅರ್ಥ. ಸ ಪುರಾತನೋ ವಿಷ್ಣು, ಆ ಪ್ರಾಚೀನ ಪುರುಷ ಭಗವಂತನೇ ಇಲ್ಲಿದ್ದಾನೆ. ಹೀಗೆ ಸತ್ವ ರಜಸ್ಸು ತಮಸ್ಸು ಅನ್ನುವ ಮೂರು ಈ ಶಬ್ದಗಳಿಗೆ ಶ್ರೀ ಭೂ ದುರ್ಗಾ ಅನ್ನುವ ಅರ್ಥವನ್ನು ಮಾಡಿದ್ದಾರೆ ವಿಜಯಧ್ವಜರು. ಯಾದವಾರ್ಯರು ಏನು ಅರ್ಥ ಮಾಡ್ತಾರೆ ಅಂತ ಅನ್ನೋದನ್ನು ನೋಡೋಣ. ಶ್ರೀಕೃಷ್ಣನಲ್ಲಿ ಅಂಥ ಒಂದು ಅದ್ಭುತವಾದ ಸೌಂದರ್ಯ ಇತ್ತಲ್ಲ, ಆ ಸೌಂದರ್ಯವನ್ನು ನೋಡಿ ವಿಸ್ಮಿತರಾದಂತಹ ಸ್ತ್ರೀಯರು ಪರಸ್ಪರ ಹೀಗೆ ಮಾತಾಡ್ಕೋತಾ ಇದ್ರಂತೆ. ಹೇಗೆ ಇಂಥ ಅದ್ಭುತವಾದ ಸೌಂದರ್ಯ ಅಂತ ಒಂದು ಅದ್ಭುತವಾದ ಪ್ರಭಾವ ಅವನಲ್ಲಿ ಬಂತು ಅಂತ ಕೆಲವರು ಆಲೋಚನೆ ಮಾಡಿದರೆ, ಇನ್ನು ಕೆಲವರು ಸ್ತ್ರೀಯರು ಸಾಕ್ಷಾತ್ ಶ್ರೀ ನಾರಾಯಣಾವತಾರೋ ಅತಃ ಅಸ್ಮಿನ್ನ ವಿಸ್ಮಯ ಕಾರ್ಯ, ಸ್ವಯಂ ನಾರಾಯಣನ ಅವತಾರ ಅಲ್ವ ಇವನು, ಆದ್ದರಿಂದ ಇವನಲ್ಲಿ ಇಂಥ ಅದ್ಭುತವಾದ ವ್ಯಕ್ತಿತ್ವ ಇರುವುದಕ್ಕೆ ಏನೂ ಆಶ್ಚರ್ಯ ಇಲ್ಲ ಅಂತ ಇನ್ನು ಕೆಲವರು ಸ್ತ್ರೀಯರು ಹೇಳಿದರು. ಅದನ್ನು ಈ ಶ್ಲೋಕ ಹೇಳ್ತಿದೆ ಅಂತಾರೆ ಯಾದವಾರ್ಯರು. ಇಂಥ ಅದ್ಭುತವಾದ ಸೌಂದರ್ಯ ಅವನಲ್ಲಿ ಹೇಗೆ ಬಂತು ಅಂತ ಪುರಾಣಿಕಾಚಾರ್ಯರು ಅದನ್ನು ಆರಂಭದಲ್ಲಿ ಮಾಡಿಕೊಂಡಿರುವುದು ಯಾದವಾರ್ಯರ ಮಾತಿನ ಒಂದು ಅನುವಾದ. ಪುರಾಣ ಪುರುಷನೇ ಅನಾದಿಕಾಲಿನಾದಂಥ ಪುರುಷ. ಅವನಲ್ಲಿ ಅವನು ಏಕ ಪ್ರಧಾನನಾಗಿದ್ದಾನೆ, ಅವಿಶೇಷ, ಯಾವುದೇ ರೀತಿಯಾದ ಭೇದದಿಂದ ರಹಿತ. ಅವನು ಈ ಜಗತ್ತೆಲ್ಲವನ್ನು ಕೂಡ ತನ್ನೊಳಗೆ ನುಂಗುತ್ತಾನೆ, ಆದ್ದರಿಂದ ಜಗದಾತ್ಮ. ಅವನೆಂಥವನು ನಿಮೀಲಿತಾತ್ಮ, ಪ್ರಕೃತ್ಯಾಖ್ಯ ತಮಸ ನಿಗೂಹಿತ ಸ್ವರೂಪ ಆಸೀತ್. ಪ್ರಕೃತಿ ಇದೇನು ಈ ತಮಸ್ಸಿದೆ, ತಮಸ್ಸು ಅಂದರೆ ಪ್ರಕೃತಿ ಅಥವಾ ದುರ್ಗಾದೇವಿ, ಅದು ಈತನ ಸಮೀಪದಲ್ಲಿರುವುದರಿಂದ ಪರಮಾತ್ಮನ ಸ್ವರೂಪ ಮುಚ್ಚಿ ಹೋಗಿದೆ. ಅದರಿಂದ ಪರಮಾತ್ಮನ ಸ್ವರೂಪಕ್ಕೇನೂ ಧಕ್ಕೆ ಆಗಿಲ್ಲ, ಆದರೆ ಪರಮಾತ್ಮನ ಸ್ವರೂಪ ಉಳಿದಾರಿಗೂ ಕೂಡ ಕಾಣದಂತೆ ಆಗಿದೆ ಅಷ್ಟೆ. ಹೀಗೆ ಅದರ ಅಭಿಪ್ರಾಯ. ನಿಮೀಲಿತಾತ್ಮ ಅನ್ನೋದಕ್ಕೆ ಕಣ್ಣು ಮುಚ್ಚಿ ಮಲಗಿದವನು ಅಂತನೂ ಅರ್ಥ ಆಗ್ತದೆ. ಎರಡೂ ಅರ್ಥಗಳನ್ನು ನಿಮೀಲಿತಾಕ್ಷ ಇತಿವಾ, ಎರಡು ಅರ್ಥಗಳನ್ನು ಕೂಡ ಯಾದವಾರ್ಯರು ಬರೆದಿದ್ದಾರೆ. ಶರೀರವಾಚನ ಆತ್ಮಶಬ್ದಸ್ಯ ತದವಯವ ಲಕ್ಷಕತ್ವೇನ ನಿಮೀಲಿತಾಕ್ಷ ಇತಿವಾ. ಆತ್ಮ ಎಂಬ ಶಬ್ದಕ್ಕೆ ಶರೀರ ಅಂತ ಅರ್ಥ ಇಟ್ಕೊಂಡ್ರೆ ಆ ಶರೀರದ ಒಂದು ಭಾಗವಾದಂಥ ಕಣ್ಣು ಆಗ ಮುಚ್ಚಿತ್ತು. ಆತ್ಮ ಅಂದರೆ ಅವನ ಸ್ವರೂಪ ಅಂತ ಅರ್ಥ ಇಟ್ಕೊಂಡ್ರೆ ಅವನ ಸ್ವರೂಪ ಆವಾಗ ಗುಪ್ತವಾಗಿತ್ತು. ಯಾಕೆಂದರೆ ಪ್ರಕೃತಿ ಅಥವಾ ತಮೋ ಅಭಿಮಾನಿನಿಯಾದಂಥ ದುರ್ಗಾದೇವಿ ಆತನ ಸ್ವರೂಪವನ್ನು ಮುಚ್ಚಿ ಹಾಕಿದ್ದಾಳೆ. ಇದನ್ನು ಗಮನಿಸ್ಬೇಕು ನಾವು. ಆದ್ದರಿಂದ ಆತನ ವ್ಯಕ್ತಿತ್ವಕ್ಕೇನೂ ಧಕ್ಕೆ ಇಲ್ಲ, ಆತನ ಸ್ವರೂಪ ಉಳಿದವರಿಗೆ ಕಾಣದಂತೆ ಆಗಿದೆ ಅಷ್ಟೆ. ನಿಶಿ ಅಂದರೆ ಮಹಾಪ್ರಳಯ ಅಂತಲೇ ಅರ್ಥ ಎಲ್ಲರೂ ಕೂಡ ಬರೆದಿದ್ದಾರೆ. ಇಲ್ಲಿ ಶಕ್ತಿ ಶಬ್ದದಿಂದ ಏನು ತಿಳ್ಕೊಳ್ಬೇಕು? ಅತ್ರ ಶಕ್ತಿ ಶಬ್ದೇನ ಸ್ವರೂಪ ಶಕ್ತಿಯೋ ನ ಗ್ರಾಹ್ಯ, ಯಾದವಾರ್ಯರು ಹೇಳ್ತಾರೆ. ಶಕ್ತಿ ಎಂಬ ಶಬ್ದದಿಂದ ಸ್ವರೂಪ ಶಕ್ತಿಯನ್ನು ನಾವು ಯಾವ ಕಾರಣಕ್ಕೂ ಇಟ್ಕೋಬಾರ್ದು. ತಾಸಾಂ ಸುಪ್ತ್ಯಭಾವಾತ್, ಭಗವಂತನ ಸ್ವರೂಪದಿಂದ ಅಭಿನ್ನವಾದಂಥ ಶಕ್ತಿ ಏನಿದೆ ಅದಕ್ಕೆ ಯಾವತ್ತು ಸುಪ್ತಿ ಮರೆ ಅಂತನ್ನುವುದಿಲ್ಲ. ಹಾಗಾದರೆ ಏನು ಅರ್ಥ ಇಟ್ಕೋಬೇಕು? ಈ ಶ್ರೀಭೂ ದುರ್ಗಾ ಅನ್ನೋ ರೂಪಗಳನ್ನು ಇಟ್ಕೋಬಾರ್ದು ಅಂತಾರೆ ಯಾದವಾರ್ಯರು. ಅತಯೇವ ಶ್ರೀಭೂ ದುರ್ಗಾಣಾಂ ನ ಗ್ರಹಣಂ, ಅವಕ್ಕೂ ಕೂಡ ಸುಪ್ತಿ ಇಲ್ಲ ಅಂತ ಯಾದವಾರ್ಯರ ಅಭಿಪ್ರಾಯಪಟ್ಟಂತೆ ಕಾಣಿಸ್ತದೆ. ಭಗವಂತನ ಸ್ವರೂಪಭೂತವಾದ ಶಕ್ತಿಗೂ ನಿದ್ರೆ ಇಲ್ಲ, ಭಗವಂತನ ಪತ್ನಿಯರಾದ ಶ್ರೀಭೂ ದುರ್ಗಾ ರೂಪಗಳಿಗೂ ಶಕ್ತಿ ಇಲ್ಲ. ಆದ್ದರಿಂದ ಇಲ್ಲಿ ಏನು ಅರ್ಥ ಇಟ್ಕೋಬೇಕಾಗಾದ್ರೆ ಅಂದರೆ ಸತ್ವ ರಜಸ್ಸು ತಮಸ್ಸು ಅನ್ನೋ ಮೂರು ಗುಣಗಳನ್ನು ಇಟ್ಕೋಬೇಕು. ಸತ್ವ ರಜಸ್ಸು ತಮಸ್ಸು ಎಂಬ ಮೂರು ಗುಣಗಳು ಅವೇ ಶಕ್ತಿಗಳು. ಆಗ ಅವೆಲ್ಲವೂ ಕೂಡ ಕಾರ್ಯವನ್ನು ನಿಲ್ಲಿಸಿ, ಜಗತ್ತನ್ನು ಸೃಷ್ಟಿ ಮಾಡ್ತಾ ಇಲ್ಲ ಅವು, ಆ ಕಾರ್ಯವನ್ನು ನಿಲ್ಲಿಸಿ ಅವು ನಿಷ್ಕ್ರಿಯವಾಗಿವೆ ಅಂತ ಅದಕ್ಕೆ ಅರ್ಥ ಆಗ್ತದೆ. ಪ್ರಕೃತಿ ರೂಪಾ ಸತ್ವಾದಿ ಗುಣಾ, ನಾವು ಶಕ್ಯತ್ವಾತ್ ಶಕ್ತಯ ಅಂತೇನು ಭಾಗವತ ತಾತ್ಪರ್ಯದಲ್ಲಿ ಮುಂದೆ ಬರೋದಿದೆ, ಅದನ್ನು ಯಾದವಾರ್ಯರು ಕೂಡ ತಗೊಂಡಿದ್ದಾರೆ. ಆದರೆ ಯಾದವಾರ್ಯರ ದೃಷ್ಟಿಯಲ್ಲಿ ಸತ್ವ ರಜಸ್ಸು ತಮಸ್ಸು ಮೂರು ಗುಣಗಳು ಮಾತ್ರ. ಅದರ ಅಭಿಮಾನಿ ದೇವತೆಗಳನ್ನು ತಗೊಳ್ಳುವುದು ಅವರಿಗೆ ಅಪೇಕ್ಷಿತ ಇದ್ದಂತೆ ಕಾಣಿಸೋದಿಲ್ಲ. ವಿಜಯಧ್ವಜರ ದೃಷ್ಟಿಯಲ್ಲಿ ಅಭಿಮಾನಿ ದೇವತೆಗಳನ್ನು ಮಾತ್ರ ಇಟ್ಕೊಳ್ಬೇಕು ಅಂತ ಕಾಣಿಸ್ತದೆ. ಅದಕ್ಕಾಗಿ ಇವೆರಡೂ ಅನುವಾದಗಳನ್ನು ಸೇರಿಸಿ ಪುರಾಣಿಕಾಚಾರ್ಯರು ತಮ್ಮ ಭಾಗವತ ತಾತ್ಪರ್ಯದ ಅನುವಾದ ಇತ್ಯಾದಿಗಳಲ್ಲಿ
ಸತ್ವ ರಜಸ್ಸು ತಮಸ್ಸು ಮೂರು ಗುಣಗಳೂ ಸುಪ್ತವಾಗಿದ್ದವು. ಭಗವಂತನ ಪತ್ನಿಯರಾದಂಥ ಆ ಮೂರು ರೂಪಗಳು ಅವು ಕೂಡ ಈ ಗುಣದ ಅಭಿಮಾನಿನಿಯರು, ಅವರೂ ಸುಪ್ತರಾಗಿದ್ದರು. ಹೀಗೆ ಅದಕ್ಕೆ ಅರ್ಥ ಅವರು ಬರೀತಾರೆ. ತೇಷಾಂ ಸುಪ್ತತ್ವ ಅಂದರೆ ಪರಿಣಾಮೋನ್ಮುಖತ್ವ ಅಭಾವ, ಯಾವುದೇ ಪರಿಣಾಮವನ್ನು ಅವು ಮಾಡ್ತಾ ಇಲ್ಲ, ಮಲಗಿಬಿಟ್ಟಿವೆ ಅಂತಿಷ್ಟು ಮಾತ್ರ ಅದಕ್ಕೆ ಅರ್ಥ ಆಗ್ತದೆ. ಹೀಗೆ ಯಾದವಾರರು ಏನು ಹೇಳಿದರು ಅಂತ ಅನ್ನೋದನ್ನು ಕೂಡ ನಾವು ನೋಡಿದ್ವಿ.